ಆತ ತನ್ನೆಲ್ಲ ದೈಹಿಕ ನ್ಯೂನತೆಗಳನ್ನು ಮೀರಿ ಜೀವನದಲ್ಲಿ ಒಂದು ಯಶಸ್ಸನ್ನು ಸಾಧಿಸ್ತಾ ಮತ್ತು ಆಡ್ಕೊತಿದ್ದಂತಹ ತನ್ನ ಸುತ್ತಲಿನ ಪ್ರಪಂಚಕ್ಕೆ ಮತ್ತು ಸಮಾಜಕ್ಕೆ ಒಂದು ಮಾಡೆಲ್ ಆದ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಬನ್ನಿ ಇವತ್ತು ಒಂದು ಹೊಸ ಕಥೆಯೊಂದಿಗೆ ಮತ್ತು ವಿಭಿನ್ನ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈಗ ಕಥೆಯನ್ನು ಪ್ರಸ್ತುತಪಡಿಸ್ತಿದ್ದೇನೆ. ಶೀರ್ಷಿಕೆ ಕೃಷ್ಣ ಕೃಷ್ಣೆಯಾದ ಕಥೆ ವ್ಯಥೆ. ಅಮ್ಮ, ಅಯ್ಯೋ ಅಯ್ಯೋ ಎಂದು ಒಂದೇ ಸಮನೆ ಕೂಗ್ತಾ ಇದ್ದ. ನನ್ನ ಕೂಗು ನನ್ನ ಅಮ್ಮನಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಸುಡ್ತಾ ಇತ್ತು. ಆತ ಒಂದೇ ಸಮನೆ ಹೊಡಿತಾನೇ ಇದ್ದಾನೆ, ದೆವ್ವ ಮೈಮೇಲೆ ಬಂದೋರ ಹಾಗೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ಇಷ್ಟೆಲ್ಲ ಹೊಡೆದ್ರೂ ನಾನು ಮಾತ್ರ ಆತ ಹೇಳಿದ್ದಕ್ಕೆ ತಯಾರಿರಲಿಲ್ಲ. ಎಸ್ ಅಂತ ಹೇಳಲೇ ಇಲ್ಲ. ಕಡೆಗೆ ಒಂದೇ ಸಮನೆ ಹೊಡೆದು ಅವನೇ ಸುಸ್ತಾಗಿ ಆ ಇನ್ಸ್ಪೆಕ್ಟರು ದೊಪ್ಪಂತ ಬಿದ್ದುಬಿಟ್ಟ. ಆದರೆ ನಾನು ಮಾತ್ರ ಕಡೆಗೂ ಆತನಿಗೆ ಮಣಿಲೇ ಇಲ್ಲ. ಆದರೆ ಮೈಯೆಲ್ಲ ರಕ್ತ ರವ ಅಂತ ಭೀಕರ ನೋವಾಗ್ತಾ ಇತ್ತು. ಗಂಟಲ ಪಸೆ ಆರಿತ್ತು. ಅಮ್ಮ ಅನ್ನೋಕ್ಕೂ ಆಗ್ತಿರ್ಲಿಲ್ಲ. ಹೊರಗಡೆ ಅಮ್ಮ ಒಂದೇ ಸಮ ಅಳ್ತಾ ಇದ್ಲು. ಅವಳ ಕಣ್ಣೀರು ಸಹ ಬತ್ತೇ ಇಲ್ವೇನೋ ಅನ್ನಿಸ್ತಿತ್ತು. ಹಾಗೆ ಅಸ್ಪಷ್ಟತೆಯಲ್ಲೇ ಕಣ್ಮುಚ್ಚಿದ್ದೆ. ಕಣ್ತೆರೆದಾಗ ಆಸ್ಪತ್ರೆಯಲ್ಲಿದ್ದೆ. ಮೈಯೆಲ್ಲ ಯಮಯಾತನೆ ಅನಿಸಿತು. ಅಯ್ಯಮ್ಮ, ಚಿತ್ರಹಿಂಸೆ ಆಗ್ತಾ ಇತ್ತು ಮೈಯಲ್ಲಿ. ಯಾವುದೋ ವಿಚಾರಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿದ್ವಿ ಅಮ್ಮ ಮತ್ತು ನಾನು. ಅಲ್ಲಿ ಆ ಇನ್ಸ್ಪೆಕ್ಟರ್ ನನ್ನನ್ನು ವಿಚಿತ್ರವಾಗಿ ನೋಡಿ ಪ್ಯಾಂಟ್ ಬಿಚ್ಚೋ ಎಂದಾಗ ಆ ಕ್ಷಣ ಅಲ್ಲಿಯೇ ಭೂಮಿ ಬಾಯಿ ತೆರೆದು ನಾನು ಒಳ ಹೋಗಿ ಬಿಡಬಾರ್ದೇ ಎನಿಸಿತ್ತು. ಈ ರೀತಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿದಾಗ ಅವನ ಮೇಲೆ ಅಸಹ್ಯ ಹುಟ್ಟಿತು. ಆದರೆ ನಾನು ಏನೂ ಮಾಡೋ ಸ್ಥಿತಿಲಿರಲಿಲ್ಲ. ಏನೇ ಮಾಡಿದ್ರೂ ಸರಿ, ಅವನ ಆಜ್ಞೆ ಮಾತ್ರ ಪಾಲಿಸಲಾರೆ ಎಂದು ನಿಶ್ಚಯಿಸಿದ್ದೆ. ಅದರ ಪ್ರತಿಫಲವೇ ಈ ಶಿಕ್ಷೆ. ಹತ್ತು ಸುಸ್ತಾಗಿರೋ ಅಮ್ಮ ಕೂತಿದ್ದಾಳೆ. ಅಮ್ಮ ಅಂದೆ. ತಕ್ಷಣ ಮಗು ಎದ್ಯಾ, ನೀನು ಇದೆಯಲ್ವಾ, ಆ ದೇವರು ನಿನ್ನ ಬದುಕಿಸ್ಬಿಟ್ಟ ಅನ್ಸುತ್ತೆ ನಮಗೋಸ್ಕರ ಎಂದಾಗ ಇರಬಹುದೇನೋ ಎಂದೆ. ನಾನು ಅವನೇ ಆಗಿದ್ದೆ, ಕೃಷ್ಣ. ಅದ್ಯಾವಾಗ ಕೃಷ್ಣೆಯಾಗಿ ಬದಲಾದ್ನೋ ಅರಿಯದಾದೆ. ಇದ್ದಕ್ಕಿದ್ದಂತೆ ಅಮ್ಮನ ಸೀರೆ ಉಟ್ಕೋಬೇಕು ಅನ್ಸೋದು, ಕಿವಿಗೇನಾದರೂ ಹಾಕ್ಕೋಬೇಕು, ಹೀಗೆ ವಿಚಿತ್ರ ಆಸೆಗಳು ಹುಟ್ಟತೊಡಗಿತ್ತು. ಹೋಗ್ತಾ ಹೋಗ್ತಾ ದೇಹದಲ್ಲೂ ಸಾಕಷ್ಟು ವಿಚಿತ್ರ ಬದಲಾವಣೆಗಳು ಆಗ್ತಾ ಇತ್ತು. ಯಾರಿಗೂ ಹೇಳಲಾರ್ದೆ, ನನಗೇ ಗೊತ್ತಿಲ್ಲದೆ ನಾನು ಅವಳಾಗಿ ಮಾರ್ಪಟ್ಟಿದ್ದೆ. ಅವಳು ನಂದೇಗೋ ಬದುಕು ಸಾಗ್ತಿದೆ. ಆದರೆ ಇದು ಸಮಾಜಕ್ಕೇಕೆ ಅರ್ಥ ಆಗ್ತಿಲ್ಲ? ಹೀಗೆ ಹುಚ್ಚು ಆಲೋಚನೆಗಳು ಸತ್ತಿರೋ ದೇಹದಲ್ಲಿ ಬರ್ತಾ ಇತ್ತು. ನಿಜ, ನಾನೇನು ಸತ್ತಿಲ್ಲ. ಆದರೆ ನನ್ನ ಆತ್ಮ ಎಂದೋ ಸತ್ತೋಗ್ಬಿಟ್ಟಿದೆ. ಅಮ್ಮನ್ ನೋಡಿದೆ. ಅದೇ ಸಮಯಕ್ಕೆ ಬಾಗಿಲು ಶಬ್ದ ಆಯಿತು. ಕಷ್ಟಪಟ್ಟು ಕಣ್ಬಿಡಲು ಪ್ರಯತ್ನಪಟ್ಟೆ. ಬಿಳಿ ವ್ಯಕ್ತಿಯ ಒಬ್ಬರು ನಿಧಾನವಾಗಿ ಬರ್ತಾ ಇದ್ದಾರೆ, ಹೌದಲ್ವಾ? ಆದರೆ ಅವರು ಸೀರೆ ಉಟ್ಟ ಆಗಿದೆ, ಮೇಲೆ ಬಿಳಿ ಕೋಟು. ಈಗ ಸ್ವಲ್ಪ ಸ್ಪಷ್ಟ ಆಗ್ತಾ ಇದೆ ಅವರ ಮುಖ. ಅರೆ, ಇವರು ಕೂಡ ನನ್ನಾಗೆ. ಅವನಲ್ಲ ಅವಳು. ಡಾಕ್ಟರ್ ಓದಿದ್ದಾರೆ, ಮಾತ್ರೆ ಕೊಡ್ತೀನಿ, ಬೇಗ ಹುಷಾರಾಗ್ತೀರಾ ಎಂದು ಸಂತೈಸಿದಾಗ ಬಹಳ ಖುಷಿ ಎನಿಸಿತು. ನೀವು ಈ ರೀತಿಯ ಸಮಸ್ಯೆ ಇಟ್ಕೊಂಡು 4 ಜನಕ್ಕೆ ಸಹಾಯ ಮಾಡೋ ಒಬ್ಬ ಡಾಕ್ಟರ್ ಆಗಿದ್ದೀರಾ ಅಂದಮೇಲೆ ನಾನು ಯಾಕೆ ಆಗಬಾರ್ದು? ನಾನು ಏನಾದರೂ ಸಾಧನೆ ಮಾಡ್ತೀನಿ. ನನ್ನ ಈ ಒಂದು ದೇಹ ನನ್ನ ಪರ್ಸನಲ್. ಇದು ಯಾರಿಗೂ ಏನು ತೊಂದರೆ ಕೊಡಲ್ಲ. ನನ್ನಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಆದರೆ ನನ್ನ ಹೊಟ್ಟೆನ ನಾನು ಹೊರಿತೀನಿ ಮತ್ತು ನನ್ನ ತಾಯಿಯನ್ನು ನಾನು ಸಾಕ್ತೀನಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ ಎಂದು ದೃಢ ಸಂಕಲ್ಪ ಮಾಡಿಕೊಂಡ. ಅವಳ ಕಣ್ಣಲ್ಲಿ ಮಿಂಚಿತ್ತು. ಇನ್ಮುಂದೆ ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಬಲ್ಲೆ ಎಂಬ ಆತ್ಮವಿಶ್ವಾಸವಿತ್ತು. ನೋಡಿದ್ರ ಸ್ನೇಹಿತರೆ, ನಮ್ಮ ಕಾಯಕ್ಕೆ ಅಲ್ಲಿ ನಡೆಯತಕ್ಕಂತಹ ಬದಲಾವಣೆಗಳು ಅಥವಾ ನ್ಯೂನತೆಗಳು ನಮ್ಮದಲ್ಲ, ಅಥವಾ ನಾವು ಪಡ್ಕೊಂಬಂದಿರಲ್ಲ ಹುಡ್ತಾನೆ. ಅದೊಂದು ಆ ದೈವ ನಮಗಿತ್ತಂಥ ಶಾಪ ಅಂದ್ಕೊಳ್ಳಿ. ಆ ಶಾಪವನ್ನು ವರವನ್ನಾಗಿ ಮಾಡ್ಕೊಬೇಕು. ಆಗ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ. ಇಲ್ಲಿ ಆತ ಅದು ಅವನಾಗಿದ್ದ. ಆದರೆ ಹೋಗ್ತಾ ಹೋಗ್ತಾ
ಅವನಿಗೆ ತಾನು ಅವನಲ್ಲ ಅವಳು ಅನ್ನಿಸ್ಲಿಕ್ಕೆ ಶುರುವಾಗಿತ್ತು. ಸಮಾಜ ಕಟುನಿಂದನೆಗಳನ್ನ ಮಾಡ್ತು. ಆದರೆ ಅವನ ಕಣ್ಮುಂದೆ ತನ್ನದೇ ರೀತಿಯ ಪರಿಸ್ಥಿತಿಯನ್ನು ಹೊತ್ತಿದ್ರೂ ಅದನ್ನು ನಿಭಾಯಿಸಿ ಸಾಧನೆ ತೋರಿದ ಒಬ್ಬ ಡಾಕ್ಟರ್ ಸಿಕ್ಕಾಗ ತಾನೇಕೆ ಕುಗ್ಗಿ ಹೋಗ್ತಾ ಇದ್ದೀನಿ, ತಾನು ಆತನಾಗೆ ಅಥವಾ ಆಕೆ ಹಾಗೆ ಸಾಧನೆ ಮಾಡಬಹುದಲ್ವೇ ಎಂದೇಳಿ ಒಂದು ಆತ್ಮವಿಶ್ವಾಸ ಅವನಲ್ಲಿ ಮೂಡಿತ್ತು. ಹೇಗಿದೆ ಕತೆ ಸ್ನೇಹಿತರೆ? ಕೃಷ್ಣ ಕೃಷ್ಣೇ ಆದದ್ದು. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇನ್ನಷ್ಟು ಇಂತಹ ಕತೆಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್ ಮೀ. ನಾನು ಅನಿತಾ. ನಮಸ್ತೆ.